ರೈತರಾದ ಅಶ್ವತ್ಥಪ್ಪ, ರಾಜಣ್ಣ, ಕೃಷ್ಣಪ್ಪ, ಕೆಂಪಣ್ಣ ಎಂಬುವವರ ಕುಟುಂಬದವರು ತಮ್ಮ ಜಮೀನಿನಲ್ಲಿ ಕುಳಿತು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿಯಿಂದ ಚೆನ್ನೈವರೆಗೆ ಕಾರಿಡಾರ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದಿಂದ ನಡೆಯುತ್ತಿದ್ದು, ಇಲ್ಲಿನ ಅಗ್ರಹಾರ ಹೊಸಳ್ಳಿ ಸರ್ವೆ ನಂಬರ್ 52/1ರಲ್ಲಿ 2 ಎಕರೆ 5 ಗುಂಟೆ ಪೈಕಿ 29 ಗುಂಟೆ ಜಮೀನಿನಲ್ಲಿ ಅಶ್ವತ್ಥಪ್ಪ, ರಾಜಣ್ಣ, ಕೃಷ್ಣಪ್ಪ, ಕೆಂಪಣ್ಣ ಭೂಸ್ವಾಧೀನದಲ್ಲಿದೆ. ಹಲವಾರು ವರ್ಷಗಳಿಂದ ಉಳಿಮೆ ಮಾಡುತ್ತಿದ್ದು, ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ರಸ್ತೆ ಅಭಿವೃದ್ಧಿಗಾಗಿ ಜಮೀನು ಸರ್ವೆ ಕಾರ್ಯ ನಡೆಸಿ ವಶಪಡಿಸಿಕೊಳ್ಳುವುದಾಗಿ ನೋಟಿಸ್ ನೀಡಿತ್ತು. ಆದರೆ ಖಾತೆಗೆ ವರ್ಗಾಯಿಸಬೇಕಿದ್ದ ಹಣ ಪಕ್ಕದ ಜಮೀನಿನ ಶಾರದಮ್ಮ ಎಂಬುವವರ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸಿದ್ದು, ರಾಷ್ಟ್ರೀಯ ಅಭಿವೃದ್ಧಿ ಹೆದ್ದಾರಿ ಪ್ರಾಧಿಕಾರದವರು ಕೆಲಸ ಮಾಡಲು ಬಂದಾಗ ಭೂ ಪರಿಹಾರ ಮಂಜೂರು ಆಗಲಿಲ್ಲ ಎಂದು ಅಡ್ಡಿಪಡಿಸಿದರು. ಈ ವಿಚಾರವಾಗಿ 2016ರಲ್ಲಿ ಎಸಿ ನ್ಯಾಯಾಲಯದಲ್ಲಿ ತಡೆ ಆದೇಶ ಆಗಿದೆ. ನಮ್ಮ ಬ್ಯಾಂಕ್ ಖಾತೆಗಳಿಗೆ ಭೂ ಪರಿಹಾರ ಹಣ ವರ್ಗಾವಣೆ ಮಾಡದೆ ಎನ್ಎಚ್ಎಐ ಅವರು ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಸಲು ಬಂದಿದ್ದು, ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದರು. ನಮ್ಮ ಪರಿಹಾರ ಹಣ ನಮ್ಮ ಬಿಡುಗಡೆ ಇದು ನಮ್ಮ ಪೊಸಿಷನ್ನು, ನಮ್ಮ ರೋಡದು ದುಡ್ಡು ಬರೋಗಂಟ ನಾವು ಯಾರಿಗೂ ಬಿಡಲ್ಲ, ಇಲ್ಲೇ ಟೆಂಟ್ ಹಾಕೊಂಡು ಇರ್ತೀವಿ. ಹಂಗೆ ಅವ್ರು ಕೊಡಿಲ್ಲ ಅಂದರೆ ಅವ್ರು ಇದರಲ್ಲಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ. ಅದರಿಂದ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಮ್ಮ ಫ್ಯಾಮಿಲಿ 4 ಫ್ಯಾಮಿಲಿ ಇದೆ, 4 ಫ್ಯಾಮಿಲಿ ಇದಾದರೂ ಸಹಿತ ನಮ್ಮ ಹಣ ಬಿಡುಗಡೆ ಮಾಡಿ, ನಮ್ಮ ಹಣ ತಗೊಂಡು ಬೇರೆಯವರಿಗೆ ಅಕ್ರಮವಾಗಿ ಪಾಣಿ ಮಾಡಿಕೊಂಡು ಇದು ಮಾಡಿ ಇಲ್ಲ ಪೊಸಿಷನ್ ಇದೆ ತೋರಿಸ್ಲಿ, ವಿತಿನ್ ಸೆಕೆಂಡಲ್ಲಿ 1 ನಯ ಪೈಸಾ ಬೇಡ ನಮಗೆ, ಅವ್ರನ್ನ ಕರೆಸ್ಲೆ ನಮ್ದಿದೆ ನೋಡಪ್ಪ ನಂದೇ ಜಾಗ ಇದು ನಾನು ತೊಗೊಂಡಿದ್ದೀನಿ ನಾನು ಧೈರ್ಯವಾಗಿ ಹೇಳಿ. ಯಾರಿಗೋ ಕೊಟ್ಬಿಟ್ಟು ಇವರು ನಾವು ಮೊದಲನೇ ಅರ್ಜಿಗೆ 16ರಲ್ಲಿ ನನ್ನ ಅರ್ಜಿ ಕೊಟ್ಟಿರೋದು, ಇವರು 18ರಲ್ಲಿ ರಿಲೀಸ್ ಮಾಡಿರೋದು. ಅದು ಹೆಂಗೆ ಕೊಟ್ಟರು? ಎಂಡರ್ಸ್ ಕೊಟ್ಟಿದ್ದೀನಲ್ಲ, ಸೀಲು ಸೈನ್ ಐತಲ್ಲ, ಹೆಂಗೆ ಕೊಟ್ಟರು? ಅದರಿಂದ ನಾವು ಏನೇ ಆಗಲಿ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೂ ರೆಡಿ ಇದ್ದೀವಿ. ನಮ್ಮ ದುಡ್ಡು ಕೊಡೋಗಂಟ ನಾವು ಇಲ್ಲಿಂದ ಹೋಗಲ್ಲ, ಟೆಂಟ್ ಹಾಕ್ತೀವಿ ಇಲ್ಲೇ. ಸ್ಥಳಕ್ಕೆ ಎನ್ಎಚ್ಎಐ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರದ ಮೇಲ್ವಿಚಾರಕ ವೆಂಕಟೇಶ್ ರಾವ್ ಆಗಮಿಸಿ ತಮ್ಮ ಮನವಿ ಸ್ವೀಕರಿಸಿದ್ದು, ಮೇಲಧಿಕಾರಿಗಳ ಗಮನಕ್ಕೆ ತಂದು ಚರ್ಚಿಸಿ ಶಾರದಮ್ಮ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿರುವ ಭೂ ಪರಿಹಾರವನ್ನು ತಮ್ಮ ಖಾತೆಗೆ ವರ್ಗಾಯಿಸಲಾಗುವುದು ಎಂದು ಸಂತ್ರಸ್ತರಿಗೆ ಭರವಸೆ ನೀಡಿದರು. ಬೇರೆ ಜಮೀನು 2 ನಂಬರ್ ಇತ್ತು ಅವ್ರದ್ದು, ಇದನ್ನ ಆಕ್ಷನ್ ಹಾಕಿ ದುಡ್ಡೆಲ್ಲ ಕಳಿಸಿ ಅಂತ ಡಿಸಿ ಡೈರೆಕ್ಷನ್ ಬಂದು ತಹಶೀಲ್ದಾರ್ ಬಂತು ಸರ್. ಅದು ನೋಟಿಸು ಕೊಟ್ಟಿವಿ ಅವರಿಗೆ. ಆ ನೋಟಿಸ್ ಮೇಲೆ ಅವರು ಸ್ಟೇ ತಂದರು ಸರ್. ಈಗ ಆಮೇಲೆ ಇವರೆಲ್ಲ ಕೂತ್ಕೊಂಡು ನಾವು ಎಲ್ಲ ಸೇರಿದ್ವಿ ಸರ್. ಅವ್ರ ಜೊತೆಗೆ ನಾವು ಬಂದಿದ್ದೀವಿ, ಭಾನುವಾರ ಆಗಿರೋ ಎಲ್ಲ ಅವ್ರು ಹೇಳ್ದಾಗೆಲ್ಲ ಬಂದಿದ್ದೀವಿ. ಒಂದಷ್ಟು ದುಡ್ಡು ಇವರು ಅವರು ಮಾತಾಡ್ತಾರೆ, ಸೆಟ್ಲ್ ಎಲ್ಲ ಒಂದೇ ಸರ್. ಅವರು ಏನೋ ಒಂದಷ್ಟು ಸೆಟ್ಲ್ ಮಾಡಿ ಕಟ್ಟಿ ಅಂತೇಳಿ ಹೇಳಿದ್ವಿ. ಆಮೇಲೆ ನ್ಯಾಯ ಪಂಚಾಯತ್ಗೆ ದೊಡ್ಡವರೆಲ್ಲ ಸೇರಿದ್ರು ಸರ್. ಯಾರ ಕೈಲಿ ಏನೂ ಆಗಲಿಲ್ಲ, ಎಲ್ಲ ಸೇರಿದ್ರು ಸರ್. ದೊಡ್ಡವರೆಲ್ಲ ಸೇರಿದ್ರು. ನಾವು ಮಾಡ್ತೀವಿ ಬರ್ಬಾರ್ದು ನೀವು ಹಾಗೆ ಅಂತಂದು ನೀವೇ ಮಾಡ್ಕೊಳ್ರಪ್ಪ, ಇದೆಲ್ಲನೂ ಒಳ್ಳೇದಲ್ಲ ಅಂತ ನಾವು ಹೇಳಿದ್ವಿ ಸರ್. ಯಾರು ಏನೂ ಮಾಡಲಿಲ್ಲ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.